Thank you, Jesus. Thank you, Jesus. Hallelujah. ಕೃಪಾಳುವೆ, ದಯಾಮಯನೇ, ಅದ್ಭುತನೇ, ಅತಿಶಯನೇ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಶಿಲುಬೆಯ ಮುಂದೆ, ಲೋಕವು ಹಿಂದೆ, ಶಿಲುಬೆಯ ಮುಂದೆ, ಲೋಕವು ಹಿಂದೆ. ಯೇಸು ಸುರಿಸಿದ ರಕ್ತದಿಂದ ನಾ ಬಿಡುಗಡೆ ಹೊಂದಿರುವೆ. ಯೇಸು ಸುರಿಸಿದ ರಕ್ತದಿಂದ ನಾ ಬಿಡುಗಡೆ ಹೊಂದಿರುವೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಲೋಕದ ಹೆಮ್ಮೆ, ಆಸ್ತಿ, ಐಶ್ವರ್ಯ ಎಲ್ಲವ ತ್ಯಜಿಸಿರುವೆ. ಹೌದು, ಲೋಕದ ಹೆಮ್ಮೆ, ಆಸ್ತಿ, ಐಶ್ವರ್ಯ ಎಲ್ಲವ ತ್ಯಜಿಸಿರುವೆ. ಪ್ರಾಣ, ಆತ್ಮ, ಶರೀರವನ್ನು ಒಪ್ಪಿಸಿಕೊಟ್ಟಿರುವೆ. ಪ್ರಾಣ, ಆತ್ಮ, ಶರೀರವನ್ನು ಒಪ್ಪಿಸಿಕೊಟ್ಟಿರುವೆ. ನಾನಾತನಾಲಯ ನನ್ನಲ್ಲಿ ಯೇಸು, ನಾನಾತನಾಲಯ ನನ್ನಲ್ಲಿ ಯೇಸು. ಏನೇ ಆಗಲಿ ಎಲ್ಲ ವೇಳೆಯು ಎಂದೆಂದು ಸ್ತುತಿಸುವೆನು. ಏನೇ ಆಗಲಿ ಎಲ್ಲ ವೇಳೆಯು ಎಂದೆಂದು ಸ್ತುತಿಸುವೆನು. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ವೇದನೆ, ಕಷ್ಟ, ನಷ್ಟಗಳೇನು ನನ್ನನ್ನು ಅಗಲಿಸದು. ವೇದನೆ, ಕಷ್ಟ, ನಷ್ಟಗಳೇನು ನನ್ನನ್ನು ಅಗಲಿಸದು. ಜಯ ಕರ್ತನೇಸು ನನ್ನಲ್ಲಿ ಇರುವ ಸಕಲವ ಜಯಿಸುವೆನು. ಜಯ ಕರ್ತನೇಸು ನನ್ನಲ್ಲಿ ಇರುವ ಸಕಲವ ಜಯಿಸುವೆನು. ಇರುವಂತ ಕಾಲವೋ, ಬರುವಂತ ಸಮಯವೋ, ಇರುವಂತ ಕಾಲವೋ, ಬರುವಂತ ಸಮಯವೋ, ಜೀವ ಮರಣವೋ, ಶಕ್ತದೂತನು ನನ್ನನ್ನು ಅಗಲಿಸದು. ಜೀವ ಮರಣವೋ, ಶಕ್ತದೂತರು ನನ್ನನ್ನು ಅಗಲಿಸದು. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ. ಹೌದು, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಲೋಕದ ಎಲ್ಲೆಡೆ ರಕ್ಷಕನೇಸುವೆ, ಒಡೆಯನು ಆಗಿರಲಿ. ಲೋಕದ ಎಲ್ಲೆಡೆ ರಕ್ಷಕನೇಸುವೆ, ಒಡೆಯನು ಆಗಿರಲಿ.
ಆತ್ಮನಿಂದ ತುಂಬಿ ಸಾರುವ ಸಭೆಗಳು ಹೆಚ್ಚಾಗಲಿ. ಆತ್ಮನಿಂದ ತುಂಬಿ ಸತ್ಯವ ಸಾರುವ ಸಭೆಗಳು ಹೆಚ್ಚಾಗಲಿ. ನನ್ನ ಸ್ವಂತ ದೇಶ ಯೇಸುವಿಗೆ, ನನ್ನ ಸ್ವಂತ ದೇಶ ಯೇಸುವಿಗೆ. ಯೇಸು ಮಾತ್ರವೇ ಮಾರ್ಗ ಎಂಬುದು ಎಲ್ಲೆಡೆ ಕೇಳಿಸಲಿ. ಯೇಸು ಮಾತ್ರವೇ ಮಾರ್ಗ ಎಂಬುದು ಎಲ್ಲೆಡೆ ಕೇಳಿಸಲಿ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯೇಸು ನನ್ನ ಬಾಳಿನ ಬಲವಾದ, ನನಗೆ ಎಷ್ಟೋ ಆನಂದ. ಯೇಸು ನನ್ನ ಬಾಳಿನ ಬಲವಾದ, ನನಗೆ ಎಷ್ಟೋ ಆನಂದ. ಈ ಜೀವಿತ ಕಾಲವೆಲ್ಲ ನನ್ನ ಬಾಳಿನ ಬೆಳಕಾದ, ನನ್ನ ಜೀವಿತ ಕಾಲವೆಲ್ಲ ನನ್ನ ಬಾಳಿನ ಬೆಳಕಾದ. ನನ್ನ ಹೃದಯದಳು ನೀನೇ, ನನ್ನ ಆಲೋಚನೆಯೂ ನೀನೇ. 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 ಯೇಸು ನನ್ನ ಬಾಳಿನ ಬಲವಾದ, ನನಗೆ ಎಷ್ಟೋ ಆನಂದ. ಯೇಸು ನನ್ನ ಬಾಳಿನ ಬಲವಾದ, ನನಗೆ ಎಷ್ಟೋ ಆನಂದ. ಈ ಲೋಕವನೇ ಸೃಷ್ಟಿಸಿ ಸರ್ವ ಸಂಪತ್ತು ನನಗೆ ಕೊಟ್ಟಿ. ಈ ಲೋಕವನೇ ಸೃಷ್ಟಿಸಿ ಸರ್ವ ಸಂಪತ್ತು ನನಗೆ ಕೊಟ್ಟಿ. ಮಾರ್ಗ ತಪ್ಪಿ ಹೋದ ನನ್ನ ನಿನ್ನ ಪ್ರೀತಿയും ಸೆಳೆದುಕೊಂಡಿ. ಮಾರ್ಗ ತಪ್ಪಿ ಹೋದ ನನ್ನ ನಿನ್ನ ಪ್ರೀತಿயும் ಸೆಳೆದುಕೊಂಡಿ. ನನ್ನ ಹೃದಯದಳು ನೀನೇ, ನನ್ನ ಆಲೋಚನೆಯೂ ನೀನೇ. ನನ್ನ ಹೃದಯದಳು ನೀನೇ, ನನ್ನ ಆಲೋಚನೆಯೂ ನೀನೇ. ಯೇಸು ನನ್ನ ಬಾಳಿನ ಬಲವಾದ, ನನಗೆ ಎಷ್ಟೋ ಆನಂದ. ಯೇಸು ನನ್ನ ಬಾಳಿನ ಬಲವಾದ, ನನಗೆ ಎಷ್ಟೋ ಆನಂದ. ಪಾಪ ಕತ್ತಲೆಯೂ ನೀಗಿತು, ಎಲ್ಲ ಮಾಯೆಯೂ ಮರೆಯಾಯಿತು. ಪಾಪ ಕತ್ತಲೆಯೂ ನೀಗಿತು, ಎಲ್ಲ ಮಾಯೆಯು ಮರೆಯಾಯಿತು. ನಿನ್ನ ಆತ್ಮನ ಬಲದಿಂದ ನಾ ಬಾಳುವೆ ನಿನಗಾಗಿ. ನಿನ್ನ ಆತ್ಮನ ಬಲದಿಂದ ನಾ ಬಾಳುವೆ ನಿನಗಾಗಿ. ನನ್ನ ಹೃದಯದಳು ನೀನೇ, ನನ್ನ ಆಲೋಚನೆಯೂ ನೀನೇ. ನನ್ನ ಹೃದಯದಳು ನೀನೇ, ನನ್ನ ಆಲೋಚನೆಯೂ ನೀನೇ. ಯೇಸು ನನ್ನ ಬಾಳಿನ ಬಲವಾದ, ನನಗೆ ಎಷ್ಟು ಆನಂದ. ಯೇಸು ನನ್ನ
ನನ್ನ ಬಾಳಿನ ಬಲವಾದ ನನಗೆ ಎಷ್ಟೋ ಆನಂದ. ಯೇಸು ನನ್ನ ಬಾಳಿನ ಬಲವಾದ ನನಗೆ ಎಷ್ಟೋ ಆನಂದ. ಹಲ್ಲೆಲೂಯಾ. ನನ್ನ ಬಾಳಿನ ಬಲ, ನನ್ನ ಬಾಳಿನ ಸ್ಟ್ರೆಂತ್ ನೀವೇ. ನೀವಿರೋದ್ರಿಂದ ನನಗೆ ಬಲ ಬಂದಿದೆ, ಧೈರ್ಯ ಬಂದಿದೆ, ಆದರಣೆ ಬಂದಿದೆ, ಆಶ್ವಾಸನೆ ಬಂದಿದೆ, ಜೀವ ಬಂದಿದೆ, ಚೈತನ್ಯ ಬಂದಿದೆ, ಬಲ ಬಂದಿದೆ, ಕೃಪೆ ದೊರಕಿದೆ. ಹಲ್ಲೆಲೂಯಾ. ಸ್ವಲ್ಪ ಹೊತ್ತು ಹಾಗೆ ಬಾಯಿ ಬಿಚ್ಚಿ ಕರ್ತನ ಮಹತ್ತುಗಳನ್ನೆಲ್ಲ ಹೇಳಿ ಕೊಂಡಾಡೋಣ. ಅಪ್ಪ, ನೀವು ಉನ್ನತನಾದ ದೇವರು, 10,000 ಧ್ವಜಪ್ರಾಯನು, ಸ್ತೋತ್ರ ಸಿಂಹಾಸನದಲ್ಲಿ ಆಸೀನನಾಗಿರುವ ಆತನು. ಈ ಬೆಳಗಿನ ಸಮಯದಲ್ಲಿ ನಾವು ನಿನ್ನ ಮಕ್ಕಳಾಗಿ ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನ ನಾಮವನ್ನು ಮೇಲೆತ್ತಿ ಘನಪಡಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು. ಜಿಂಕೆಯು ನೀರಿಗಾಗಿ ತಾವಕದಿ ಓಡುವಂತೆ, ಜಿಂಕೆಯು ನೀರಿಗಾಗಿ ತಾವಕದಿ ಓಡುವಂತೆ ನನ್ನ ಆತ್ಮ ತವಕಿಸಿದೆ, ನಿಮಗಾಗಿ ನನ್ನ ಆತ್ಮ ತವಕಿಸಿದೆ. ಹೌದು ಡ್ಯಾಡಿ, ನನ್ನ ಆತ್ಮ ತವಕಿಸಿದೆ. ಓ, ನಿನಗಾಗಿ ನನ್ನ ಆತ್ಮ ತವಕಿಸಿದೆ. ನಿಮಗೆ ನನ್ನ ಆರಾಧನೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ, ಆರಾಧನೆ, ನಿಮಗೆ ನನ್ನ ಆರಾಧನೆ. ದಿನವೆಲ್ಲ ನನ್ನ ಧ್ಯಾನವು ನಿನ್ನ ನೆನಪಲ್ಲವು. ಹೌದು ಡ್ಯಾಡಿ, ದಿನವೆಲ್ಲ ನನ್ನ ಧ್ಯಾನವು ನಿನ್ನ ನೆನಪಲ್ಲವೋ. ನಿನ್ನಂತೆ ಮಾರ್ಪಡಿಸು ನನ್ನ, ನಿನ್ನಂತೆ ಮಾರ್ಪಡಿಸು, ನಿನ್ನಂತೆ ಮಾರ್ಪಡಿಸು ನನ್ನ, ನಿನ್ನಂತೆ ಮಾರ್ಪಡಿಸು. ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ. ಓಹೋ, ನಿಮಗೆ ನನ್ನ ಆರಾಧನೆ. ಹಲ್ಲೆಲೂಯಾ. ನಿಮಗೆ ನನ್ನ ಆರಾಧನೆ. ಐ ವರ್ಷಿಪ್ ಯು ಫಾದರ್. ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಎಸ್ ಲಾರ್ಡ್, ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ನನ್ನ ಆರಾಧನೆ. ಹಲ್ಲೆಲೂಯಾ. ಹಾಗೆ ಕರ್ತನನ್ನು ದೃಷ್ಟಿಸಿ ನೋಡುವ, ಕರ್ತನ ಜೊತೆಯಲ್ಲಿ ನಿಕಟವಾಗಿ ಮಾತಾಡುವ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ಥ್ಯಾಂಕ್ ಯು. ಆರಾಧನೆಗೆ ಅರ್ಹನೇ ಉನ್ನತ ದೇವನೇ, ನಿಮ್ಮನ್ನೇ ಆರಾಧಿಸುವೆ, ನಿಮ್ಮನ್ನೇ ಆರಾಧಿಸುವೆ. ಹಲ್ಲೆಲೂಯಾ. ನಿಮ್ಮನ್ನೇ ಆರಾಧಿಸುವೆ. ಥ್ಯಾಂಕ್ ಯು, ಥ್ಯಾಂಕ್ ಯು,
ಥ್ಯಾಂಕ್ ಯು. ನೀ ತಾನೇ ಯೆಹೋವಾ ರಾಫಾ, ಸುಖವಾದೆ ಓ ಕಲ್ವಾರಿ ಗಾಯದಿಂದ. ಹೌದು ಡ್ಯಾಡಿ, ಡ್ಯಾಡಿ ನೋಡಿ ಹೇಳೋಣ. ನೀ ತಾನೇ ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ. ಹಲ್ಲೆಲೂಯಾ, ಕಲ್ವಾರಿ ಗಾಯದಿಂದ. ಥ್ಯಾಂಕ್ ಯು. ಕಲ್ವಾರಿಯ ಗಾಯ ನನಗೆ ಸುಖ ತಂದಿದೆ. ಥ್ಯಾಂಕ್ ಯು ಕರುಣೆಯುಳ್ಳ ದೇವನೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ಥ್ಯಾಂಕ್ ಯು. ನೀ ತಾನೇ ಡ್ಯಾಡಿ ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ. ಹೌದು ಡ್ಯಾಡಿ, ನೀ ತಾನೇ ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ. ನಿನ್ನನ್ನೇ ನಂಬಿರುವೆ, ನಿನ್ನೊಂದಿಗೆ ನಾಡುವೆ ಡ್ಯಾಡಿ. ನಿನ್ನನ್ನೇ ನಂಬಿರುವೆ, ನಿನ್ನೊಂದಿಗೆ ನಾಡುವೆ. ಕಳವಳ ನನಗಿಲ್ಲ, ತತ್ತರವು ನನಗಿಲ್ಲ. ಕಳವಳ ನನಗಿಲ್ಲ, ತತ್ತರವು ನನಗಿಲ್ಲ. ನೀ ತಾನೇ ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ. ಸುಖವಾದೆ ಕಲ್ವಾರಿ ಗಾಯದಿಂದ. ನೀ ತಾನೇ ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ. ಕಲ್ವಾರಿ ಗಾಯದಿಂದ, ಕಲ್ವಾರಿ ಗಾಯದಿಂದ. ಹಾಲೆಲೂಯಾ, ಹೋಲಿ ಹೋಲಿ ಹಾಲೆಲೂಯಾ. ಪರಿಶುದ್ಧನೇ ಹಾಲೆಲೂಯಾ. worship you Lord, hallelujah. Thank you Jesus. ವಂದನೆ ಹೇಳೋಣ. ಥ್ಯಾಂಕ್ ಯು ಜೀಸಸ್. ಮುಂಜಾನೆ ವೇಳೆಯಲ್ಲಿ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, Thank you, Jesus. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Thank you, Jesus. ನಿನ್ ಬಳಿ ನಾ ಬರುವೆ ಯೇಸು, ನಿನ್ ಬಳಿ, ನಿನ್ ಬಳಿ ನಾ ಬರುವೆ ಓ ಯೇಸು, ನಿನ್ ಬಳಿ
ಏಸು ನಿಂಬಳಿ ಏಸು ನಿಂಬಳಿ Hallelujah, 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 hallelujah. Thank you, thank you, thank you, thank you, thank you, thank you, thank you. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ನಾವು ಏಕ ಮನಸ್ಸಿನಿಂದ ನಿನ್ನ ನಾಮವನ್ನು ಮಹಿಂಪಡಿಸುತ್ತೇವೆ. ಉನ್ನತಗಳಲ್ಲಿ ವಾಸ ಮಾಡುವ ದೇವರಾಗಿದ್ದರು ನಮ್ಮನ್ನು ಪ್ರೀತಿಸಿ ನಮ್ಮ ಮಧ್ಯದಲ್ಲಿದ್ದೀರಿ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರಾಗಿದ್ದರು ನಮ್ಮನ್ನು ಪ್ರೀತಿಸಿ ನಮ್ಮ ಜೊತೆಯಲ್ಲಿದ್ದೀರಿ. ಥ್ಯಾಂಕ್ ಯು ಫಾರ್ ಯುವರ್ ಸ್ವೀಟ್ ಪ್ರೆಸೆನ್ಸ್. ಥ್ಯಾಂಕ್ ಯು ಫಾರ್ ದಿಸ್ ನ್ಯೂ ಡೇ. ಥ್ಯಾಂಕ್ ಯು ಫಾರ್ ಯುವರ್ ಟೆಂಡರ್ ಲವ್. ಥ್ಯಾಂಕ್ ಯು ಫಾರ್ ಯುವರ್ ಕೇರ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ನಿಮ್ಮೆಲ್ಲ ಉಪಕಾರಗಳಿಗೆ ವಂದನೆ. ನಿಮ್ಮ ದಯೆ, ಕರುಣೆ, ಕನಿಕರ ಎಷ್ಟು ಅಪಾರವಾದದ್ದು. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಅಪಾರವಾದದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ದಿನವಿಡೀ ನಿಮ್ಮ ಪ್ರೀತಿಯ ಸವಿಯಲ್ಲೇ ಇರಲಿಕ್ಕೆ ನಮಗೆ ಕೃಪೆ. ಈ ದಿನವಿಡೀ ನಿಮ್ಮ ಮಡಿಲಲ್ಲೇ ಮಲಗಿರುವಂಥ ಕೃಪೆ ನಮಗಿದೆ. ಥ್ಯಾಂಕ್ ಯು. ಈ ದಿನವಿಡೀ ನಿಮ್ಮ ಎದೆಯಲ್ಲಿ ಹೊರಗಿರುವಂತಹ ಸೌಭಾಗ್ಯ ನಮಗೆ ಸಿಕ್ಕಿದೆ. ಈ ದಿನವಿಡೀ ನಿಮ್ಮ ಹೆಗಲಲ್ಲಿ ಕೂರುವಂತಹ ಒಂದು ಕೃಪೆ ನಮಗೆ ಸಿಕ್ಕಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಿ ಲವ್ ಯು ಲಾರ್ಡ್. ವಿ ಲವ್ ಯು ಜೀಸಸ್. ವಿ ಲವ್ ಯು ಜೀಸಸ್. ಥ್ಯಾಂಕ್ ಯು. ಇನ್ನಿರುವಂಥ ಸಮಯವನ್ನು ಕೂಡ ನೀವು ನಿಯಂತ್ರಿಸಿ, ಪರಿಶುದ್ಧಾತ್ಮನ ಆಳ್ವಿಕೆ ಮಾಡಿ, ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತಾಡಿ, ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಿ. ಥ್ಯಾಂಕ್ ಯು. ನಿಮ್ಮ ಜವಾಬ್ದಾರಿಗಳ ಹಸ್ತಕ್ಕೊಪ್ಪಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಲೂಕನ ಸುವಾರ್ತೆ 24ನೇ ಅಧ್ಯಾಯ 44ರಿಂದ 49ರವರೆಗೆ ಓದೋಣ. ಥ್ಯಾಂಕ್ ಯು. ಲೂಕ 24 44ರಿಂದ 49. ತರುವಾಯ ಆತನು, ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. ಆಮೇಲೆ ಅವರು ಶಾಸ್ತ್ರವಚನಗಳನ್ನು ತಿಳುಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಅವರಿಗೆ, ಕ್ರಿಸ್ತನು ಶ್ರಮೆಪಟ್ಟು ಸತ್ತು 3ನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. ಆಮೆನ್. ಪ್ರಾರ್ಥನೆ ಮಾಡೋಣ. ತಂದೆ, ಈ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಈ ದಿನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತಾಡಿ, ನಿಮ್ಮ ಆಲೋಚನೆ, ನಿಮ್ಮ ಮಾರ್ಗದರ್ಶನ ನಮ್ಮೊಬ್ಬೊಬ್ಬರಿಗೂ ಸ್ಪಷ್ಟವಾಗಿರಲಿ. ಥ್ಯಾಂಕ್ ಯು. ನಿಮ್ಮ ಮಾರ್ಗದಲ್ಲಿ ನಡೀಲಿಕ್ಕೆ ನಮಗೆ ಬೇಕಾದ ಬಲ, ಕೃಪೆ ಕೊಡಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಈಗ ಓದಿದ ವಾಕ್ಯ ಭಾಗದಲ್ಲಿ 45ನೇ ವಾಕ್ಯವನ್ನು ಓದೋಣ. ಲೂಕ 24:45. ಆಮೇಲೆ ಅವರು ಶಾಸ್ತ್ರವಚನಗಳನ್ನು ತಿಳುಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಅವರಿಗೆ, ಶಾಸ್ತ್ರ ವಚನಗಳನ್ನು ತಿಳುಕೊಳ್ಳುವಂತೆ ಅವರ ಬುದ್ಧಿಯನ್ನು ತೆರೆದನು. ಒಬ್ಬೊಬ್ಬರು ಸಹ ಈ ಸತ್ಯವಚನವನ್ನು
ಜಗತ್ತಿನ ಎಲ್ಲ ಜನರಿಗೆ ಸಾರಬೇಕು. ನಾವು ಎಷ್ಟೇ ತಲುಪಿಸಿದ್ರೂ ದೇವರವರ ಕಣ್ಣುಗಳನ್ನು ತೆರೆಯುವಂಥ ಕಾರ್ಯ ಕೂಡ ಬಹಳ ಪ್ರಾಮುಖ್ಯವಾದದ್ದು. ದೇವರವರ ಮನೋನೇತ್ರಗಳನ್ನು ಬೆಳಗಿಸಲಿಲ್ಲ ಅಂದರೆ, ಅವರ ಮನೋನೇತ್ರಗಳು ತೆರೀಲಿಲ್ಲ ಅಂದರೆ ನಮ್ಮ ಪ್ರಯತ್ನಗಳು ವ್ಯರ್ಥ. ಕೆಲವು ಸಮಯಗಳಲ್ಲಿ ಕೆಲವರು ಹೇಳೋದನ್ನ ಕೇಳಿದ್ದೇನೆ ಈ ರೀತಿಯಾಗಿ, ನಾನು ಹೇಳ್ತೀನಿ ಅವ್ರು ಕೇಳ್ತಾ ಇಲ್ಲ, ನಾನು ಕರಿತಾ ಇದ್ದೀನಿ ಅವ್ರು ಬರ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಅವ್ರ ತಲೆ ಒಳಗೆ ಹೋಗ್ತಾ ಇಲ್ಲ. ಒಂದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಅವರ ಮನೋನೇತ್ರಗಳು ಏನಾಗಿದೆ, ಬಂಧಿಸಲ್ಪಟ್ಟಿದೆ. ಇನ್ನು ಮನೋನೇತ್ರ ತೆರೆಯಲ್ಪಡಬೇಕು. ಇಲ್ಲಿ ನೋಡಿ, ಅದು ಯೇಸು ಸ್ವಾಮಿ ಏನು ಮಾಡಿದಂಥ ಕಾರ್ಯ ಏನಂದರೆ, ಅವರ ಬುದ್ಧಿಯನ್ನು ತೆರೆದನು. ಈ ಕಣ್ಣು ಕಾಣ್ತದೆ, ಇದು ಭೌತಿಕ ಕಣ್ಣು, ಆದರೆ ಅಂಡರ್ಸ್ಟ್ಯಾಂಡಿಂಗ್ನ ಗ್ರಹಿಕೆಯನ್ನು ತೆರಿಬೇಕು, ಬುದ್ಧಿಯ ಕಣ್ಣುಗಳನ್ನು ತೆರೆಯಬೇಕು. ಮನೋನೇತ್ರ ಅಂತ ಹೇಳಿ ಪೌಲನು ಎಫೆಸದವರಿಗೆ ಬರೆಯುವಾಗ ಹೇಳ್ತಾನೆ. ಆ ಮನೋನೇತ್ರಗಳು ತೆರೆಯಲ್ಪಡಬೇಕು. ತೆರೆಯಲ್ಪಡಲಿಲ್ಲ ಅಂದರೆ ಕರ್ತನನ್ನು ಗುರುತಿಸಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಇದೇ 24ನೇ ಅಧ್ಯಾಯದಲ್ಲಿ ಶಿಷ್ಯರಲ್ಲಿ ಇಬ್ಬರು ಎಮಾಹುಗೆ ಹೋಗ್ತಾ ಇದ್ದಾರೆ. ಜೆರುಸಲೇಮಿನಿಂದ ಎಮಾಹುಗೆ ಹೋಗ್ತಾ ಇದ್ದಾರೆ. ದಾರಿಯಲ್ಲಿ ಯೇಸು ಅವ್ರ ಜೊತೆಯಲ್ಲಿ ಸೇರಿದ್ರೂ ಸಹ ಯೇಸು ಅಂತ ಗುರುತಿಸಲಿಲ್ಲ. ಅವರ ಕಣ್ಣುಗಳು ಏನಾಗಿತ್ತು, ಮಂಕಾಗಿತ್ತು ಅಂದರೆ ಈ ಭೌತಿಕ ಕಣ್ಣುಗಳಲ್ಲ, ಅಂಡರ್ಸ್ಟ್ಯಾಂಡಿಂಗ್, ಇವರೇ ರಕ್ಷಕನು, ಇವರೇ ನಿತ್ಯ ಜೀವದಾಯಕನು ಎಂಬುದಾಗಿ ಗುರುತಿಸಲಿಕ್ಕೆ ಅವ್ರಿಗೆ ಆಗಲಿಲ್ಲ. ನಾನು ಅದನ್ನೇ ಯೋಚನೆ ಮಾಡೋದು. ವಿದ್ಯಾವಂತರು, ಬುದ್ಧಿವಂತರು, ತಿಳುವಳಿಕೆ ಉಳ್ಳವರು ಎಷ್ಟೋ ಜನ ಇದ್ದಾರೆ, ಆದರೆ ರಕ್ಷಣೆಯ ಮಾರ್ಗವನ್ನು ಗುರುತಿಸಲಿಕ್ಕೆ ಇನ್ನೂ ಅವರ ಮನೋನೇತ್ರ ಬೆಳಗಿಲ್ಲ. ನಿತ್ಯ ಜೀವದ ದಾರಿಯನ್ನು ಐಡೆಂಟಿಫೈ ಮಾಡುವಂಥ ಒಂದು ಸಾಮರ್ಥ್ಯ ಇನ್ನೂ ಅವ್ರಿಗೆ ಬಂದಿಲ್ಲ. ಅವರಿಗೆ ಕರ್ತನು ಕೊಡಬೇಕು. ಹಲ್ಲೆಲೂಯಾ. ಕರ್ತನು ಈ ಕೆಲಸವನ್ನು ಮಾಡ್ತಾನೆ. ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನೋಡಿಲಿ, ತಿಳ್ಕೊಳ್ಳುವಂತೆ ಅವರ ಬುದ್ಧಿಯನ್ನು ತೆರೆದನು. ಕರ್ತನು ಅವರ ಮನೋನೇತ್ರಗಳನ್ನು ಬೆಳಗಿಸಬೇಕು. ನಮ್ಮ ಜನರ ಮನೋನೇತ್ರಗಳನ್ನು ಬೆಳಗಿಸುವಂತೆ ನಾವು ಕರ್ತನನ್ನೇ ಆತುಕೊಳ್ಳಬೇಕು. ನಾವು ಏನೇ ಸುವಾರ್ತೆ ಸಾರಿದ್ರು, ನಾವು ಏನೇ ಅವರಿಗೆ ಸತ್ಯವನ್ನು ಹೇಳಿದ್ರು, ಏನೇ ನಿತ್ಯ ಜೀವವನ್ನು ಹೇಳಿದ್ರು, ಅದು ಅವ್ರ ತಲೆಯೊಳಗೆ ಹೋಗೋದಿಲ್ಲ, ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ಅವರ ಕಣ್ಣುಗಳು ಮಂಕಾಗಿದೆ. ಅದರಲ್ಲೂ ಮುಂದುವರಿಸಿ ದೇವರ ವಾಕ್ಯ ಈ ರೀತಿ ಹೇಳ್ತದೆ. 2 ಕೊರಿಂಥ 4ನೇ ಅಧ್ಯಾಯ 3 ಮತ್ತು 4ನೇ ವಚನ. ಎರಡು ಕೊರಿಂಥ 4:3 ಮತ್ತು 4. ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ, ಸುವಾರ್ತೆ ಸಾರ್ತಾ ಇದ್ದೀವಿ, ಇನ್ನೂ ಅದು ಕೆಲವರಿಗೆ ಮರೆಯಾಗಿದೆ, ಅದರ ಅರ್ಥ ಗೊತ್ತಾಗ್ತಾ ಇಲ್ಲ, ಅನುಭವಕ್ಕೆ ಬರ್ತಾ ಇಲ್ಲ. ಮರೆಯಾಗಿರುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೇ ಮರೆಯಾಗಿರುವುದು. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಸೈತಾನನು ಜನರ ಮನಸ್ಸುಗಳನ್ನು ಏನು ಮಾಡಿದ್ದಾನೆ, ಮಂಕು ಮಾಡಿಬಿಟ್ಟಿದ್ದಾನಂತೆ. ಅವ್ರಿಗೆ ಸುವಾರ್ತೆಯ ಬೆಳಕನ್ನು ಐಡೆಂಟಿಫೈ ಮಾಡುವ, ಗುರುತಿಸುವಂತಹ, ಇದೇ ರಕ್ಷಣೆಯ ದಾರಿ ಎಂಬುದಾಗಿ ಗುರುತಿಸುವಂತಹ ಒಂದು ಗ್ರಹಿಕೆ ಇನ್ನೂ ಅವರಿಗೆ ಬಂದಿಲ್ಲ. ಅದರಿಂದ ಈಗ ಅವ್ರಿಗೆ ಬೇಕಾಗಿರೋದೇನೆಂದರೆ ಅವ್ರಿಗೊಂದು ಬಿಡುಗಡೆ. ಕರ್ತನು ಅವರ ಮನೋನೇತ್ರಗಳನ್ನು ಬೆಳಗಿಸಬೇಕು. ಇಲ್ಲೊಂದು ವಚನವನ್ನು ಓದ್ರಿ, ಅಪೊಸ್ತಲರ ಕೃತ್ಯಗಳಲ್ಲಿ 16ನೇ ಅಧ್ಯಾಯಕ್ಕೆ ಬಂದರೆ ಅಲ್ಲಿ ಒಂದು ಸಂಭವವನ್ನು ನೋಡ್ತೇವೆ. ದೇವರಾತ್ಮನ ಮಾರ್ಗದರ್ಶನದ ಮೇರೆಗೆ ಪೌಲನು ಗ್ರೀಸ್ ದೇಶಕ್ಕೆ, ಮೆಕದೋನಿಯ ಪ್ರಾಂತ್ಯಕ್ಕೆ ಸೇವೆಗಾಗಿ ಹೋಗ್ತಾನೆ. ಆ ಹೋಗುವ ಮಾರ್ಗದಲ್ಲಿ ಮೆಕದೋನಿಯದ ಪ್ರಧಾನ ಪಟ್ಟಣ ಫಿಲಿಪ್ಪಿಗೆ ಮೊದಲನೇದಾಗಿ ಹೋಗ್ತಾನೆ. ಆ ಫಿಲಿಪ್ಪಿ ಪಟ್ಟಣದಲ್ಲಿ ನಡೆದಂಥ ಒಂದು ಘಟನೆಯನ್ನು ನೋಡ್ರಿ, 12ರಿಂದ ಓದಿ. ಅಪೊಸ್ತಲರ ಕೃತ್ಯಗಳು 16:12. ಫಿಲಿಪ್ಪಿ ಎಂಬುದು ಮಕದೋನ್ಯದಲ್ಲಿ ಪ್ರಧಾನ ಪಟ್ಟಣವು ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ.
ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ಅಲ್ಲಿ ಕೂಡಿದ್ದ ನದಿ ತೀರದಲ್ಲಿ ಅಲ್ಲಿ ಕೂಡಿದಂಥ ಸ್ತ್ರೀಯರ ಮಧ್ಯದಲ್ಲಿ ಮಾತಾಡ್ತಾರೆ, ದೇವರ ವಾಕ್ಯವನ್ನು ಮಾತಾಡ್ತಾರೆ. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ನೋಡಿ, ಎಷ್ಟೋ ಜನ ಕೇಳಿದ್ದಾರೆ. ಇವರು ಪ್ರಸಂಗ ಮಾಡಿದಾಗ, ಸುವಾರ್ತೆ ಸಾರಿದಾಗ ಎಷ್ಟೋ ಜನ ಕೇಳಿದರು. ಕೇಳಿದವರಲ್ಲಿ ಲುದ್ಯಳೆಂಬ ಒಬ್ಬ ಸ್ತ್ರೀಯೂ ಇದ್ದಳು. ಲುದ್ಯಳೆಂಬ ಒಬ್ಬ ಸ್ತ್ರೀ ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ತುವತೈರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ, ಚೆನ್ನಾಗಿ ಗಮನಿಸಿ, ಪೌಲನು ಹೇಳುವ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಕರ್ತನು ಆಕೆಯ ಹೃದಯವನ್ನು ತೆರೆದ. ಗಾಡ್ ಹ್ಯಾಸ್ ಟು ಓಪನ್. ದೇವರು ಅವರ ಹೃದಯವನ್ನು ತೆರೆಯಲಿಲ್ಲ ಅಂದರೆ, ಅವರ ಮನೋನೇತ್ರವನ್ನು ಬೆಳಗಿಸಲಿಲ್ಲ ಅಂದರೆ, ನಾವು ಸಾರುವ ಸುವಾರ್ತೆ ವ್ಯರ್ಥ, ನಾವು ಅವ್ರಿಗೆ ಹೇಳುವುದು ವ್ಯರ್ಥ, ನಾವು ಅವ್ರಿಗೆ ದೇವರ ವಾಕ್ಯವನ್ನು ಕೊಡುವುದು ವ್ಯರ್ಥ. ಯಾಕಂದರೆ ಮನೋನೇತ್ರ ಬೆಳಗಿಸಲ್ಪಡಬೇಕು. ಮನೋನೇತ್ರ ಬೆಳಗಿಸಲ್ಪಟ್ಟಾಗ ವಿಚಾರ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ರೀತಿನ ಕಾರ್ಯ, ಇದ ಸತ್ಯ. ಯಾಕೆ ಈಗ ಅವ್ರ ಕೈಲಿ ಗುರುತಿಸೋಕ್ಕಾಗ್ತಾ ಇಲ್ಲ, ರಕ್ಷಕನನ್ನು ಗುರುತಿಸೋಕ್ಕಾಗ್ತಾ ಇಲ್ಲ, ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸುವಾರ್ತೆ ಸಾರಿದರೂ ಯಾಕೆ ತಿರುಗಿ ಬೀಳ್ತಾರೆ? ನೀವು ಸಾರುವ ಸುವಾರ್ತೆ ಅವರ ಹಿತಕ್ಕಾಗಿದ್ದರೂ ಸಹ ಯಾಕೆ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋಕ್ಕೆ, ಅದರಿಂದ ಸಿಗುವಂತಹ ನಿತ್ಯ ಜೀವವನ್ನು ಪಡ್ಕೊಳ್ಳಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ? ಯಾಕಂದರೆ ಅವರ ಕಣ್ಣುಗಳು ಮಂಕಾಗಿರೋದ್ರಿಂದ ಅವರಿಂದ ಗುರುತಿಸೋಕ್ಕಾಗಲಿಲ್ಲ. ಈಗ ಫಸ್ಟ್ ಆಗಬೇಕಾಗಿರೋದು, ಸುವಾರ್ತೆ ಸಾರುವಂಥ ಸಂದರ್ಭದಲ್ಲಿ ಆಗಬೇಕಂತ ಮೊದಲನೇ ಕಾರ್ಯ, ದೇವರು ಅವರ ಮನೋನೇತ್ರಗಳನ್ನು ಬೆಳಗಿಸಬೇಕು. ಲುದ್ಯಳ ಹೃದಯವನ್ನು ದೇವರು ತೆರೆದದ್ರಿಂದ ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ಕೇಳಿಸ್ಕೊಂಡಿದ್ದಾರೆ, ಆದರೆ ದೇವರು ಲುದ್ಯಳ ಹೃದಯವನ್ನು ತೆರೆದನು. ಹಲ್ಲೆಲೂಯಾ. ಇವತ್ತು ಅದೇ ಕೇಳಬೇಕು, ನಮ್ಮ ಜನರ ಹೃದಯವನ್ನು ತೆರೆ ಸ್ವಾಮಿ. ನಮ್ಮ ರಾಜ್ಯದಲ್ಲಿ ನಮ್ಮ ಜನರ ಹೃದಯವನ್ನು ತೆರೆ, ಮನೋನೇತ್ರಗಳನ್ನು ಬೆಳಗಿಸು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಜೆರುಸಲೇಮಿನ ಕುರಿತಾಗಿ ಬಹಳ ದುಃಖದಿಂದ, ಬಹಳ ಸಂಕಟದಿಂದ ಒಂದು ಮಾತು ಹೇಳ್ತಾರೆ. ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ 41ರಿಂದ 44 ಓದೋಣ. ಲೂಕ 19:41ರಿಂದ 44. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು, ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳುಕೊಂಡರೆ ಎಷ್ಟೋ ಒಳ್ಳೆಯದು, ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ನೋಡಿ, ನಿನ್ನ ಕಣ್ಣಿಗೆ ಮರೆಯಾಗಿದೆ. ಸಮಾಧಾನಕ್ಕೆ ಬೇಕಾದದ್ದನ್ನು ಈ ದಿನ ನೀನು ತಿಳ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ನಿನ್ನ ಕಣ್ಣಿಗೆ ಮರೆಯಾಗಿದೆ. ಸಮಾಧಾನಕ್ಕೆ ಬೇಕಾದ ಎಲ್ಲವೂ ಸಹ ನಿನ್ನ ಮುಂದೆ ಇದೆ, ಆದರೆ ನಿನ್ನ ಕಣ್ಣಿಗೆ ಮರೆಯಾಗಿದೆ. ನೀವು ಅದನ್ನು ಗುರುತಿಸ್ತಾ ಇಲ್ಲ. ನೆಕ್ಸ್ಟ್ ವಚನ ಹೇಳ್ತದೆ, ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳುಕೊಳ್ಳಲಿಲ್ಲವಾದದ್ದರಿಂದ, ನೀನು ತಿಳ್ಕೊಳ್ಳಿಲ್ಲ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳ್ಕೊಳ್ಳಲಿಲ್ಲ. ಜೆರುಸಲೇಮ್, ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳ್ಕೊಳ್ಳಿಲ್ಲ. ಆದ್ದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲಾ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನನ್ನು ನಿನ್ನೊಳಗಿರುವ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ಇಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು. ಹಾಗೇನೆ ಬಂತು. ಕ್ರಿಸ್ತ ಶಕ 70ರಲ್ಲಿ ಜಾರಿ ಆಗ್ಬಿಡ್ತಿದ್ದು. ಎಲ್ಲರೂ ಚದುರಿಸಲ್ಪಟ್ರು. ಯೆರೂಸಲೇಮ್ ದೇವಾಲಯ ಕೆಡವಲ್ಪಡ್ತು. ನೋಡಿ, ದರ್ಶನ ಕೊಟ್ಟ ಸಮಯವನ್ನು
ನೀನು ತಿಳ್ಕೊಳ್ಳಿಲ್ಲ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳ್ಕೊಳ್ಳಿ. ಅದು ನಿನ್ನ ಕಣ್ಣಿಗೆ ಮರೆಯಾಗಿತ್ತು. ಪ್ರಿಯರು, ಇವತ್ತು ಕೂಡ ನಮ್ಮ ಜನರಿಗೆ ರಕ್ಷಣೆ ಅನ್ನುವುದು ಮರೆಯಾಗಿದೆ. ಯೇಸು ಗೊತ್ತು, ಯೇಸುವಿನಲ್ಲಿ ಸಿಕ್ಕುವಂಥ ರಕ್ಷಣೆ ಗೊತ್ತಿಲ್ಲ, ಯೇಸುವಿನಲ್ಲಿ ಸಿಗುವಂಥ ನಿತ್ಯ ಜೀವ ಗೊತ್ತಿಲ್ಲ. ಯೇಸುವನ್ನು ಧರ್ಮಸ್ಥಾಪಕನಾಗಿ ನೋಡ್ತಾ ಇದ್ದಾರೆ, ಯೇಸುವನ್ನು ಒಬ್ಬ ಧಾರ್ಮಿಕ ನಾಯಕನಾಗಿ ನೋಡ್ತಾ ಇದ್ದಾರೆ. ಯೇಸು ಕೊಡುವಂಥ ರಕ್ಷಣೆ, ಪಾಪ ಕ್ಷಮಾಪಣೆ, ನಿತ್ಯ ಜೀವದ ನಿರೀಕ್ಷೆ ಅವರ ಕಣ್ಣಿಗೆ ಮರೆಯಾಗಿದೆ. ಈ ರಕ್ಷಣೆ ಅವರಿಗೆ, ರಕ್ಷಣೆಯ ಮಹತ್ವ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬದಲಾಗಿ ಪೌಲನು ಕೊರಿಂಥದವರಿಗೆ ಬರೆಯುವಾಗ ಈ ರೀತಿಯಾಗಿ ಬರೀತಾ ಇದ್ದಾನೆ ನೋಡ್ರಿ. 1 ಕೊರಿಂಥ 1ನೇ ಅಧ್ಯಾಯ 18ನೇ ವಚನ. 1 ಕೊರಿಂಥ 1:18. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ನೋಡಿ, ಒಂದೇ ವಿಷಯ, ಶಿಲುಬೆಯ ವಿಷಯ ಅವರಿಗೆ ಹುಚ್ಚು ಮಾತಾಗಿದೆ ಅಂತೆ. ನಮಗಾದರೋ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೋ ದೇವರ ಶಕ್ತಿಯಾಗಿದೆ. ಇದು ಹೇಗೆ? ನಮಗೆ ಶಕ್ತಿಯಾಗಿದೆ, ಅವರಿಗೆ ಹುಚ್ಚು ಮಾತಾಗಿದೆ. ಯಾಕಂದರೆ ಇದರಲ್ಲಿರುವಂಥ ಪವರ್, ಇದರಲ್ಲಿರುವಂತಹ ಬೆನಿಫಿಟ್, ಇದರಲ್ಲಿರುವಂತಹ ಆದಾಯ, ನಿತ್ಯ ಜೀವ ಅವರಿಗೆ ಗೊತ್ತಿಲ್ಲ. ಅವರ ಕಣ್ಣುಗಳಿಗೆ ಅದು ಮರೆಯಾಗಿದೆ. ಇದು ಅವರ ಕಣ್ಣುಗಳಿಗೆ ಮರೆಯಾಗಿದೆ. ಇವತ್ತು ದೇವರ ಮಕ್ಕಳಾಗಿ ನಮ್ಮ ಜವಾಬ್ದಾರಿಕೆ ಏನೆಂದರೆ, ದೇವರೇ ಅವರ ಕಣ್ಣುಗಳನ್ನು ತೆರೆ ಅಂತ ಪ್ರಾರ್ಥನೆ ಮಾಡಬೇಕು. ಭಕ್ತನು, ಕೀರ್ತನೆಗಾರನು ಕೀರ್ತನೆ 119ರಲ್ಲಿ 18ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ನಿನ್ನ ಧರ್ಮಶಾಸ್ತ್ರದಲ್ಲಿರುವ ಅತಿಶಯಗಳನ್ನು ನಾನು ಕಂಡುಕೊಳ್ಳುವಂತೆ ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ನನ್ನ ಕಣ್ಣು ತೆರೆ, ನನ್ನ ಕಣ್ಣುಗಳನ್ನು ತೆರೆ. ದೇವರು ನಮ್ಮ ಕಣ್ಣುಗಳನ್ನು ತೆರಿಬೇಕ್ರಿ. ನಮ್ಮ ಅಣ್ಣನ ಕಣ್ಣು ತೆರಿಬೇಕು, ಅಕ್ಕನ ಕಣ್ಣು ತೆರಿಬೇಕು, ನಮ್ಮ ಕುಟುಂಬದಲ್ಲಿರುವ ಕಣ್ಣು ತೆರಿಬೇಕು. ನೀವು ಬೈದರೆ ಕೆಲಸ ನಡೆಯಲ್ಲ. ನೀವು ಬೇಜಾರು ಮಾಡ್ಕೊಳ್ತಾ ಇದ್ರಿ, ಇಷ್ಟು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ, ಪ್ರಯೋಜನ ಇಲ್ಲ. ನೀವು ಪ್ರಾರ್ಥನೆ ಮಾಡಿ, ದೇವರು ಅವರ ಮನೋನೇತ್ರಗಳನ್ನು ತೆರೆಯಲಿ, ಅವರ ಕಣ್ಣುಗಳನ್ನು ತೆರೆ. ಅಣ್ಣನ ಕಣ್ಣು ತೆರೆ, ಅಕ್ಕನ ಕಣ್ಣು ತೆರೆ, ತಮ್ಮನ ಕಣ್ಣು ತೆರೆ, ಮಾವನ ಕಣ್ಣು ತೆರೆ, ಅತ್ತೆಯ ಕಣ್ಣು ತೆರೆ. ಕಣ್ಣುಗಳನ್ನು ತೆರೆ ಸ್ವಾಮಿ. ಕಣ್ಣು ತೆರೆದರೆ ಅತಿಶಯ ಗೊತ್ತಾಗ್ತದೆ. ಹಲ್ಲೆಲೂಯ. 1 ಅರಸರ ಪುಸ್ತಕ 6ನೇ ಅಧ್ಯಾಯದಲ್ಲಿ ಒಂದು ಸಂಭವ ಇದೆ. ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈ ಸಿರಿಯಾದ ಅರಸನು ಸುಮ್ಮನೆ ಇರೋದಿಲ್ಲ, ಆಗಾಗ ದಂಡೆತ್ತಿ ಬರೋದು, ಇಸ್ರಾಯೇಲರ ಮೇಲೆ ಯುದ್ಧ ಸಾರ್ಬಿಟ್ಟು ಬಹಳಷ್ಟು ಪ್ರಯಾಸ ಪಡ್ತಾನೆ. ಆದರೆ ಈ ಇಸ್ರಾಯೇಲರನ್ನ ದೇವರು ಅದ್ಭುತವಾಗಿ ತಪ್ಪಿಸ್ತಾ ಇದ್ದನು. ಹೇಗೆಂದರೆ ಇಲ್ಲೊಬ್ಬ ದೇವ ಮನುಷ್ಯನಿದ್ದನು, ಪ್ರವಾದಿ ಇದ್ದನು. ಈ ಪ್ರವಾದಿಗೆ ವೈರಿಗಳು ಯಾವ ಕಡೆಯಿಂದ ಬರ್ತಾರೆ ಅನ್ನೋದು ಗೊತ್ತಾಗ್ಬಿಡ್ತಿತ್ತು. ಅವನು ರಾಜನ ಕರೆದು, ನೋಡಪ್ಪ, ಅರಾಮಿಯವರು ಈ ದಿಕ್ಕಿನಲ್ಲಿ ಬರ್ತಾರೆ, ಹುಷಾರ್ ಅಂತ ಹೇಳಿಬಿಡ್ತಿದ್ದ. ಅದರಿಂದ ಈ ದೇವ ಜನರು ಕಾಪಾಡಲ್ಪಡ್ತಾ ಇದ್ರು. ಯಾಕಂದರೆ ವೈರಿ ಬರುವ ಮಾರ್ಗ ಗೊತ್ತಿತ್ತಲ್ಲ. ಈ ಸಿರಿಯಾದ ಅರಸನಿಗೆ ಪ್ರಯತ್ನ ಮಾಡಿ ಸೋಲನ್ನು ಅನುಭವಿಸಿ ಎಲ್ಲೋದ್ರೂ ಅವ್ರಿಗೆ ಗೊತ್ತಾಗ್ಬಿಡ್ತದಲ್ಲ. ಹೇಗೆ? ಅವನಿಗೆ ಡೌಟ್ ಏನಂದರೆ, ನಮ್ಮಲ್ಲಿ ಯಾರೋ ಗೂಢಾಚಾರರಿದ್ದಾರೆ. ಆಗ ಒಬ್ಬ ಮಂತ್ರಿ ಹೇಳ್ತಾನೆ, ಇಲ್ಲ ಅರಸೇ, ಆಗಲ್ಲ, ಅಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅವನು ನಿನ್ನ ಬೆಡ್ರೂಮ್ನಲ್ಲಿ ಏನು ಮಾತಾಡ್ತೀಯ ಅದನ್ನು ಕೂಡ ಅವನು ತಿಳಿದಿದ್ದಾನೆ. ಅವನು ಹೇಳ್ಕೊಟ್ಬಿಡ್ತಾ ಇದ್ದಾನೆ ಅರಸನಿಗೆ. ಈಗ ಈ ಸಿರಿಯಾದ ಅರಾಮ್ಯರ ಅರಸನಿಗೆ ಈ ದೇವ ಮನುಷ್ಯನನ್ನು, ಪ್ರವಾದಿಯನ್ನು ಹಿಡಿಬೇಕು, ಎಲೀಷನನ್ನು ಫಸ್ಟ್ ಹಿಡಿಬೇಕು. ಇವನು ತಾನೇ ಹೇಳ್ಕೊಡೋನು. ಅದರಿಂದಾಗಿ ಎಲ್ಲಿದ್ದಾನೆ ಅಂತ ವಿಚಾರಿಸ್ತಾನೆ. ಅವನು ದೋತಾನ್ ಎಂಬಂಥ ಊರಿನಲ್ಲಿದ್ದಾನೆ ಅಂತ ವಿಷಯ ಗೊತ್ತಾದ ತಕ್ಷಣ ರಾತ್ರಿ ಸಿರಿಯಾದ ಸೈನ್ಯ ಬಂದು ದೋತಾನ್ ಪಟ್ಟಣವನ್ನು ಸುತ್ತುವರೆದು ಬಿಡ್ತು. ದೋತಾನ್ ಪಟ್ಟಣ ಸುತ್ತಲೂ ಸೈನ್ಯ. ಬೆಳಗ್ಗೆ ಎಲೀಷನ ಸೇವಕನು ಎದ್ದು ಹೊರಗೆ ಬರ್ತಾನೆ, ಸೈನ್ಯಗಳು ನಿಂತಿವೆ. ಅಯ್ಯೋ ಏನು ಅವನು ಹಿಂಗೆ ಬಾಯಿ ಬಡ್ಕೊಳ್ತಾನೆ ನೋಡ್ರಿ.
2 ಅರಸು ಆ, 6:15 ಕೊನೆಯ ವಾಕ್ಯ. ಆ. ಅಯ್ಯೋ ಸ್ವಾಮಿ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಏನು ಮಾಡೋಣ ಎಂದನು. ಎಂದನು. ಆಗ 16ನೇ ವಚನ ಈಗ. ಆಗ ಎಲೀಷನು ಅವನಿಗೆ, ಆ, ಹೆದರಬೇಡ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ಅವರ ಕಡೆಯಲ್ಲಿ ಇರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ ಯೆಹೋವನೇ, ನೋಡಿ ಒಂದು ಪ್ರಾರ್ಥನೆ ಮಾಡ್ತೇನೆ. ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಹಲ್ಲೆಲೂಯ. ಯೆಹೋವನೇ, ಇವನ ಕಣ್ಣುಗಳನ್ನು ತೆರೆ. ಎಲೀಷನಿಗೆ ಕಾಣ್ತಾ ಇರೋದು ಈ ಇವನ ಸೇವಕನಿಗೆ ಕಾಣ್ತಾ ಇಲ್ಲ. ಹಾಗೆ ಎಲೀಷನಿಗೆ ಕಾಣ್ತಾ ಇರೋದೇನು? ಅವ್ನು ಪ್ರಾರ್ಥನೆ ಮಾಡ್ತಾನೆ, ಇವನ ಕಣ್ಣುಗಳನ್ನು ತೆರೆ ಅಂತ ಹೇಳಿ. ದೇವ್ರ ಕಣ್ಣುಗಳನ್ನು ತೆರೆದ ತಕ್ಷಣ ಏನಾಯ್ತು ನೋಡ್ರಿ. ನೆಕ್ಸ್ಟ್ ಲೈನ್. ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ, ಚೆನ್ನಾಗಿ ಗಮನಿಸಿ, ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು, ರಥಗಳು, ಕುದುರೆಗಳು ಆ ಸೇವಕನಿಗೆ ಕಂಡವು. ಅಲ್ಲಿವರೆಗೆ ಕಾಣಲಿಲ್ಲ. ದೇವರು ಕಣ್ಣು ತೆರೆದಾಗ ನಮ್ಮ ರಕ್ಷಣೆಗಾಗಿ ದೇವರು ಹೇಗೆ ಅಗ್ನಿಮಯವಾದ ರಥಾಶ್ವಗಳನ್ನು ಇಟ್ಟಿದ್ದಾನೆ ಅನ್ನೋದು ಗೊತ್ತಾಯಿತು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿವರೆಗೆ ಕಾಣಲಿಲ್ಲ. ಎಲೀಷನು ಪ್ರಾರ್ಥನೆ ಮಾಡಿದನು, ಅವನ ಕಣ್ಣು ತೆರೆಯಿತು. ಇವತ್ತು ನೀವು ಪ್ರಾರ್ಥನೆ ಮಾಡಿದ್ರೆ ರಕ್ಷಣೆ ಅಂದ್ರೇನು, ನಿತ್ಯ ಜೀವ ಅಂದ್ರೇನು, ಪರಲೋಕ ಅಂದ್ರೇನು, ಪರಲೋಕಕ್ಕೆ ದಾರಿ ಏನು, ಅವರ ಕಣ್ಣುಗಳು ತೆರೀತದೆ. ಹಲ್ಲೆಲೂಯ. ಇವತ್ತು ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಕಣ್ಣುಗಳನ್ನು ತೆರೆ ಸ್ವಾಮಿ, ನನ್ನ ಜನರ ಕಣ್ಣುಗಳನ್ನು ತೆರೆ. ಹಲ್ಲೆಲೂಯ. ಪೌಲನು ಎಫೆಸದವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಏನು ಪ್ರಾರ್ಥನೆ ಮಾಡ್ತಾನೆ? ಬೇರೆ ಏನಿಲ್ಲ, ಕಣ್ಣುಗಳನ್ನು ತೆರೆ. ವಾಕ್ಯದ ಗೂಢಾರ್ಥಗಳನ್ನು ತಿಳ್ಕೊಳ್ಳಿಕ್ಕೆ, ನಿತ್ಯದ ನಿರೀಕ್ಷೆಯನ್ನು ತಿಳ್ಕೊಳ್ಳಿಕ್ಕೆ ಅವರ ಕಣ್ಣುಗಳನ್ನು ತೆರೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯ. ನೀವು ಎಫೆಸ 1ನೇ ಅಧ್ಯಾಯ 16ನೇ ವಚನದಿಂದ ಓದ್ರಿ. ಎಫೆಸ 1:16ನೇ ವಚನದಿಂದ, ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು, ಗಮನಿಸಿ, ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ದೇವರು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ನಾವು ಕೂಡ ನಮ್ಮ ಜನರಿಗೆ, ಅಪ್ಪ ನಿನ್ನ ಕುರಿತಾದ ತಿಳುವಳಿಕೆಯನ್ನು ಕೊಡು, ರಕ್ಷಣೆ ಕುರಿತಾದ ತಿಳುವಳಿಕೆ ಕೊಡು, ನಿತ್ಯ ಜೀವದ ಕುರಿತಾದ ತಿಳುವಳಿಕೆಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡಬೇಕು. ಇವರು ಎಫೆಸದ ಮಕ್ಕಳಿಗೋಸ್ಕರ ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನಂತೆ. ಆಮೇಲೆ ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು, ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳ್ಕೊಳ್ಬೇಕು. ಇದು ಮನೋನೇತ್ರಗಳು ಬೆಳಗಿದ್ರೆ ಮಾತ್ರ ಸಾಧ್ಯ. ದೇವರು ತಿಳುವಳಿಕೆಯನ್ನು ಕೊಡಬೇಕು. ನಮ್ಮ ಅಣ್ಣನಿಗೆ ತಿಳುವಳಿಕೆಯನ್ನು ಕೊಡಬೇಕು. ಗುಪ್ತವಾಗಿರುವ, ಇದುವರೆಗೆ ಅವ್ರಿಗೆ ಗೊತ್ತಿಲ್ಲದೆ ಇರುವ, ಗುಪ್ತವಾಗಿರೋದಂದರೆ ರಹಸ್ಯವಾಗಿ, ಅವ್ರಿಗೆ ರಹಸ್ಯ ಗೊತ್ತಿಲ್ಲ, ಇದುವರೆಗೆ ರಕ್ಷಣೆ ಬಗ್ಗೆ ಗೊತ್ತಿಲ್ಲ, ನಿತ್ಯ ಜೀವದ ಬಗ್ಗೆ ಗೊತ್ತಿಲ್ಲ, ಪರಲೋಕದ ಬಗ್ಗೆ ಗೊತ್ತಿಲ್ಲ, ಶಾಶ್ವತ ಜೀವನದ ಬಗ್ಗೆ ಗೊತ್ತಿಲ್ಲ, ಅವ್ರಿಗೆ ಗುಪ್ತವಾಗಿದೆ. ಅದನ್ನು ತಿಳ್ಕೊಳ್ಳುವಂತಹ ಕೃಪೆ ಅವ್ರಿಗೆ ಸಿಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡಬೇಕು. ನಮ್ಮ ಜನರಿಗೋಸ್ಕರ, ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರು ರಕ್ಷಣೆ ಹೊಂದಿಲ್ವೋ ಅವ್ರಿಗೆ ಸುವಾರ್ತೆ ಹೇಳುವುದಕ್ಕಿಂತ ಮೊದಲು ಅವರ ಮನೋನೇತ್ರ ಬೆಳಗಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಮನೋನೇತ್ರ ಬೆಳಗಿದ್ರೆ ಸುವಾರ್ತೆಯ ಗ್ರಹಿಕೆ ಉಂಟಾಗ್ತದೆ. ಹಲ್ಲೆಲೂಯ. ಮುಂದುವರಿಸಿ ಓದಿ 18ನೇ ವಚನ ಹೆಂಗೆ ಎಷ್ಟು ಚೆನ್ನಾಗಿದೆ ನೋಡಿ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ನಿಧಾನಕ್ಕೆ ಓದ್ಕೊಳ್ರಿ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಿಮಗೆ ಮುಂದೆ ಭವಿಷ್ಯ, ಎಂತೆಂಥ ಭವಿಷ್ಯ ಇದೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಆತನು ನಿಮಗೆ ಬೇಕಾದ ಕೃಪೆಯನ್ನು ಕೊಡಲಿ. ನೀವು ತಿಳ್ಕೊಳ್ಳುವಂತೆ, ಆ ವಚನ 19ನೇ ವಚನ ಕೊನೆಯ ಭಾಗ, ನೀವು ತಿಳ್ಕೊಳ್ಳುವಂತೆ ನಿಮಗೆ ಅನುಗ್ರಹಿಸಲಿ. ಹಲ್ಲೆಲೂಯ. ಇವತ್ತು ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಜನರ ಕಣ್ಣುಗಳನ್ನು ತೆರೆ, ನಮ್ಮ ಅಣ್ಣನ ಕಣ್ಣುಗಳನ್ನು ತೆರೆ, ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಅವರ ಕಣ್ಣುಗಳನ್ನು ತೆರೆ ಸ್ವಾಮಿ. ನಮ್ಮ ಬೀದಿಯಲ್ಲಿರುವಂಥವರ ಕಣ್ಣುಗಳನ್ನು ತೆರೆ. ನಿತ್ಯ ಜೀವದ ನಿರೀಕ್ಷೆಯನ್ನು, ನಿತ್ಯ ಜೀವದ ಸೌಭಾಗ್ಯವನ್ನು ಕಾಣುವ ಕೃಪೆ ಕೊಡಪ್ಪ. ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ನಾವು ಕರೆಯಲ್ಪಟ್ಟದ್ದೇ ಅವರ ಕಣ್ಣುಗಳನ್ನು ತೆರೆಯುವ ಯೋಜನೆಯನ್ನು, ಅವರ ಕಣ್ಣುಗಳನ್ನು ತೆರೆಯುವ ಕಾರ್ಯವನ್ನು ನಿರ್ವಹಿಸುವುದಕ್ಕಾಗಿ. ಪೌಲನದನ್ನು ಗುರುತಿಸ್ತಾ ಇದ್ದಾನೆ.
ಪೌಲನು ಅದನ್ನು ಹೇಳ್ತೇನೆ ನೋಡ್ರಿ, ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯದಲ್ಲಿ 26ನೇ ಅಧ್ಯಾಯ, ದೇವರು ಅವನ್ನ ಕರೆಯುವಾಗ, ಯೇಸು ಅವ್ರನ್ನ ಕರೆಯುವಾಗ ಏನಂತ ಕರೆದ್ರಂತೆ ನೋಡಿ, 17ನೇ ವಚನ ಓದಿ. 26:17. ಅಪೊಸ್ತಲರ ಕೃತ್ಯಗಳು 26:17. ನಾನು ನಿನ್ನನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದಲೂ ಅನ್ಯ ಜನರ ಕೈಯೊಳಗಿಂದಲೂ ಬಿಡಿಸುವೆನು. ಅವರು, ಚೆನ್ನಾಗಿ ಗಮನಿಸಿ, ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು, ಚೆನ್ನಾಗಿ ಗಮನಿಸಿ, ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ. ಪೌಲನು ಕಳುಹಿಸಲ್ಪಟ್ಟದ್ದೇ ಅವರ ಕಣ್ಣುಗಳನ್ನು ತೆರೆಯುವುದಕ್ಕೆ. ಹಲ್ಲೆಲೂಯಾ. ಇವತ್ತು ನಮಗೆ ಕೊಡಲ್ಪಟ್ಟಂಥ ಅತಿ ದೊಡ್ಡ ಜವಾಬ್ದಾರಿಕೆ ಜನರ ಕಣ್ಣುಗಳನ್ನು ತೆರೆಯುವಂತಹ ದೇವರ ಯೋಜನೆ ಅದು ನೆರವೇರಬೇಕು. ಅವರ ಕಣ್ಣುಗಳು ತೆರೆಯಲ್ಪಡುವಂತೆ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಿಮ್ಮ ಫ್ರೆಂಡ್ಸಲ್ಲಿ, ನಿಮ್ಮ ಕುಟುಂಬದಲ್ಲಿ, ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ಯಾರೆಲ್ಲ ಇನ್ನೂ ರಕ್ಷಣಾ ಅನುಭವ ಪಡ್ಕೊಂಡಿಲ್ಲ, ಯಾರೆಲ್ಲ ನಿತ್ಯ ಜೀವವನ್ನು ಪಡ್ಕೊಂಡಿಲ್ಲ, ಯಾರೆಲ್ಲ ಇದರ ಸತ್ಯಾಂಶವನ್ನು ಅರಿಯದೆ ವಿರೋಧ ಮಾಡ್ತಾ ಇದ್ದಾರೆ, ನಾವು ಅವ್ರಿಗಾಗಿ ಪ್ರಾರ್ಥನೆ ಮಾಡುವಾಗ ಅವರ ಮನೋನೇತ್ರಗಳು ತೆರೆಯಲ್ಪಡ್ತದೆ. ಹಲ್ಲೆಲೂಯಾ. ಅವರ ಕಣ್ಣುಗಳು ತೆರೆಯಲ್ಪಡ್ತದೆ. ಥ್ಯಾಂಕ್ ಯು. ಅವರ ಕಣ್ಣು ತೆರೆಯುವಂತಹ ಒಂದು ಯೋಜನೆ, ದೇವರು ನೆರವೇರಿಸಲಿಕ್ಕಿರುವಂಥ ಯೋಜನೆ ಇವತ್ತು ನಮ್ಮ ಪ್ರಾರ್ಥನೆಯಾಗಲಿ. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಕಣ್ಣುಗಳನ್ನ ಮುಚ್ಚಿ ಕರ್ತನ ಹತ್ರ ಕೇಳೋಣ. ಅಪ್ಪ, ಕಣ್ಣು ತೆರೆಯಬೇಕು ಸ್ವಾಮಿ. ಹಲ್ಲೆಲೂಯಾ. ಸತ್ಯ ವಚನವನ್ನು ತಿಳ್ಕೊಳ್ಳುವಂತೆ ಕಣ್ಣು ತೆರೆಯಲ್ಪಡಬೇಕು. ನಿತ್ಯದ ನಿರೀಕ್ಷೆಯನ್ನು ಹೊಂದಿಕೊಳ್ಳುವಂತೆ, ಗುರುತಿಸುವಂತೆ ಅವರ ಕಣ್ಣು ತೆರೆಯಲ್ಪಡಬೇಕು. ಥ್ಯಾಂಕ್ ಯು. ನಮ್ಮ ಜನರ ಕಣ್ಣು ತೆರೆಯಲ್ಪಡಬೇಕು. ನಮ್ಮ ಅಣ್ಣನ ಕಣ್ಣು ತೆರೆಯಬೇಕು, ಅಕ್ಕನ ಕಣ್ಣು ತೆರೆಯಬೇಕು, ತಮ್ಮನ ಕಣ್ಣು ತೆರೆಯಬೇಕು, ತಂಗಿಯ ಕಣ್ಣನ್ನು ತೆರೆಯಬೇಕು ಸ್ವಾಮಿ. ಸತ್ಯವನ್ನು ತಿಳ್ಕೊಳ್ಳುವಂಥ ತಿಳುವಳಿಕೆ ಅವ್ರಿಗೆ ಉಂಟಾಗಬೇಕು. ಥ್ಯಾಂಕ್ ಯು. ವಿವೇಚಿಸುವಂಥ ವಿವೇಚನೆ ಉಂಟಾಗಬೇಕು. ನಿತ್ಯ ಜೀವಕ್ಕೆ ದಾರಿ ಯಾವುದೆಂಬುದಾಗಿ ಗುರುತಿಸುವಂಥ ಜ್ಞಾನ ವಿವೇಕ ಅವ್ರಿಗೆ ಬರಬೇಕು. ಅವರ ಮನೋನೇತ್ರ ಬೆಳಗಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಮಂಕಾಗಿರುವಂಥ ಎಲ್ಲ ಸ್ಥಿತಿ ಬದಲಾಗಬೇಕು ಸ್ವಾಮಿ. ಸೈತಾನನ ಯೋಜನೆಗಳೆಲ್ಲ ಲಯವಾಗಬೇಕು. ಕಣ್ಣುಗಳು ತೆರೀಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ಒಂದು ನಿಮಿಷ ನಾವೆಲ್ಲರೂ ಕೂಡ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ, ಕಣ್ಣುಗಳನ್ನು ತೆರೆ. ನನ್ನ ಜೊತೆ ಕೆಲಸ ಮಾಡುವವರ ಕಣ್ಣುಗಳನ್ನು ತೆರೆ. ನನ್ನ ಮೇಲಧಿಕಾರಿಗಳ ಕಣ್ಣುಗಳನ್ನು ತೆರೆ. ನಮ್ಮ ಬೀದಿಯಲ್ಲಿರುವವರ ಕಣ್ಣುಗಳನ್ನು ತೆರೆ. ನಮ್ಮ ಅಣ್ಣನ ಕಣ್ಣು ತೆರೆ, ಅಕ್ಕನ ಕಣ್ಣು ತೆರೆ, ತಂಗಿಯ ಕಣ್ಣು ತೆರೆ, ತಮ್ಮನ ಕಣ್ಣು ತೆರೆ, ಯಜಮಾನರ ಕಣ್ಣು ತೆರೆ, ಹೆಂಡತಿಯ ಗಂಡು ತೆರೆ. ಹಲ್ಲೆಲೂಯಾ. ಕಣ್ಣು ತೆರೆ ಸ್ವಾಮಿ. ಥ್ಯಾಂಕ್ ಯು. ಅವ್ರಿಗೆ ವಿವೇಚನೆ ಕೊಡಪ್ಪ, ಜ್ಞಾನ ಕೊಡಪ್ಪ, ಗ್ರಹಿಕೆ ಕೊಡಪ್ಪ, ಅಂಡರ್ಸ್ಟ್ಯಾಂಡಿಂಗ್ ಕೊಡಪ್ಪ. ಜೆರುಸಲೇಮಿಗೆ ರಕ್ಷಣೆ ಒದಗಿದರೂ ಸಹ ಆ ದಿನಗಳನ್ನು, ರಕ್ಷಣೆಯ ದಿನಗಳನ್ನು, ಬಿಡುಗಡೆಯ ದಿನಗಳನ್ನು ಅದು ಗುರುತಿಸಲಿಲ್ಲ. ತನಗೆ ಸಿಕ್ಕಿದ ಸೌಭಾಗ್ಯವನ್ನು ಗುರುತಿಸಲಿಲ್ಲ. ನಮ್ಮ ಜನರಿಗೆ ಆ ರೀತಿ ಆಗಬಾರ್ದಪ್ಪ. ಅವ್ರು ಮೋಸ ಹೋಗ್ಬಿಡ್ಬಾರ್ದು. ಸುವಾರ್ತೆ ಸಿಕ್ಕಿದ್ರೂ ಅದನ್ನು ಗುರುತಿಸದೆ ನಾಶನಕ್ಕೆ ಹೋಗ್ಬಿಡ್ಬಾರ್ದಪ್ಪ. ಸತ್ಯ ವಚನ ಅವರಿಗೆ ತಲುಪಿದ್ರು, ಅವ್ರ ಕೈಗೆ ಜೀವವಾಕ್ಯ ಬಂದರೂ ಸಹ ಆ ಜೀವವಾಕ್ಯದ ಮಹತ್ವವನ್ನು ರುಚಿ ನೋಡದೇ ಇದ್ದಾರಲ್ಲ. ಕರ್ತನೆ, ಅವರ ಕಣ್ಣುಗಳನ್ನು ತೆರೆ. ನನ್ನ ಕೈಯಲ್ಲಿರುವಂಥ ಜೀವವಾಕ್ಯ ಎಷ್ಟು ಮಹತ್ವವುಳ್ಳದೆಂಬುದನ್ನು ಗುರುತಿಸುವಂಥ ಕೃಪೆ ಉಂಟಾಗಲಿ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನನಗೆ ಸಿಕ್ಕುವಂಥ ರಕ್ಷಣೆ ಎಷ್ಟು ವಿಶೇಷವಾದದ್ದು ಎಂಬುದು ಅವರ ಅಂಡರ್ಸ್ಟ್ಯಾಂಡಿಂಗೇ ಬರಲಿ. ನನಗಿರುವಂಥ, ನನ್ನ ಮುಂದೆ ಇಡಲ್ಪಟ್ಟಿರುವ ಭವಿಷ್ಯ, ನಿತ್ಯ ಜೀವ, ಶಾಶ್ವತ ಸೌಭಾಗ್ಯ ಎಷ್ಟು ವಿಶೇಷವಾದದ್ದು ಎಂಬುದನ್ನು ಐಡೆಂಟಿಫೈ ಮಾಡುವಂತಹ ಗ್ರಹಿಕೆ ಅವ್ರಿಗುಂಟಾಗಲಿ. ಅವರ ಮನೋನೇತ್ರವನ್ನು ಬೆಳಗಿಸಪ್ಪ. ಥ್ಯಾಂಕ್ ಯು. ಬೆಳಗಿಸಪ್ಪ. ಜೊತೆ ಕೆಲಸ ಮಾಡುವವರ ಮನೋನೇತ್ರಗಳನ್ನು ಬೆಳಗಿಸು. ಥ್ಯಾಂಕ್ ಯು. ನಮ್ಮ ಕುಟುಂಬ ವರ್ಗದವರ ಮನೋನೇತ್ರವನ್ನು ಬೆಳಗಿಸು. ಥ್ಯಾಂಕ್ ಯು ಲಾರ್ಡ್. ತಂದೆ, ಈ ದಿನದಲ್ಲಿ ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾಯಿದ್ರು, ಯಾರಿಗೆಲ್ಲ ಪ್ರಾರ್ಥನೆ ಮಾಡ್ತಾರೋ ಅಲ್ಲೆಲ್ಲ ನಿನ್ನ ದೈವ ಕೃಪೆ ಪ್ರಕಟ ಆಗಲಿ. ಮನೋನೇತ್ರಗಳು ಬೆಳಗಲಿ.
ಥ್ಯಾಂಕ್ ಯು. ಜನರ ಮನೋನೇತ್ರಗಳು ಬೆಳಗಲಿ, ಸಂಬಂಧಿಕರ ಮನೋನೇತ್ರಗಳು ಬೆಳಗಲಿ, ಸತ್ಯವನ್ನು ಅರಿತುಕೊಳ್ಳುವಂಥ ಜ್ಞಾನ ವಿವೇಚನೆ ಉಂಟಾಗಲಿ. ಎಲೀಷನು ಪ್ರಾರ್ಥನೆ ಮಾಡಿದಾಗ ಅವನ ಸೇವಕನು ಎಲೀಷನ ರಕ್ಷಣೆಗೋಸ್ಕರ ದೇವರಿಟ್ಟಿರುವಂತಹ ರಥಾಶ್ವಗಳು, ಅಗ್ನಿಮಯವಾದ ರಥಾಶ್ವಗಳನ್ನು ಕಂಡನಲ್ಲ. ಆ ರೀತಿಯಾಗಿ ನಮಗಿಟ್ಟಿರುವಂಥ ಸೌಭಾಗ್ಯ, ನಮಗಿರುವಂಥ ಸೇಫ್ಟಿ, ನಮಗಿರುವಂಥ ಸುರಕ್ಷತೆ, ನಮಗಿರುವಂಥ ಭವಿಷ್ಯದ ಕುರಿತಾದಂಥ ರೈಟ್ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ ಎಲ್ಲ ಜನರಿಗೂ ಉಂಟಾಗಬೇಕಪ್ಪ. ನಿಮ್ಮ ಕೃಪೆ ಸಿಗಬೇಕು, ಸತ್ಯ ಅವ್ರಿಗೆ ಅರಿವಿಗೆ ಬರಬೇಕು, ನಿತ್ಯ ಜೀವದ ನಿರೀಕ್ಷೆ ಗ್ರಹಿಕೆಗೆ ಬರಬೇಕು. ಕೃಪೆ ಕೊಡಿಯಪ್ಪ. ಇದೊಂದು ಜಾತಿ ಅಂತ ನೆನೆಸ್ಕೊಂಡ್ಬಿಟ್ಟಿದ್ದಾರೆ, ಇದೊಂದು ಧರ್ಮ ಅಂತ ನೆನೆಸ್ಕೊಂಡ್ಬಿಟ್ಟಿದ್ದಾರೆ, ಮತಾಂತರ ಅಂತ ನೆನೆಸ್ಕೊಂಡ್ಬಿಟ್ಟಿದ್ದಾರೆ. ಅಪ್ಪ ಅವರಿಗೆ ಸತ್ಯ ಏನೆಂಬುದು ಮನವರಿಕೆ ಆಗಲಿ, ರಕ್ಷಣಾ ಅನುಭವ ಬರಲಿ, ಪಾಪ ಕ್ಷಮಾಪಣೆ ನಿಶ್ಚಯ ಸಿಗಲಿ, ಪರಲೋಕದ ಭರವಸೆ ಸಿಗಲಿ. ಆ ರೀತಿಯಲ್ಲಿ ಅವರ ಮನೋನೇತ್ರಗಳು ಬೆಳಗಲಿ ಸ್ವಾಮಿ. ಥ್ಯಾಂಕ್ ಯು. ಇದಕ್ಕಾಗಿ ಕರ್ತನೇ ನಮ್ಮನ್ನು ಆ ಜವಾಬ್ದಾರಿಕೆಯಲ್ಲಿ ಇಟ್ಟಿದ್ದೀರಿ. ಅದಕ್ಕಾಗಿ ಪ್ರಾರ್ಥನೆ ಮಾಡುವ, ಪ್ರಯತ್ನಿಸುವ ಜವಾಬ್ದಾರಿಕೆ. ಅವತ್ತು ಪೌಲನಿಗೆ ನೀವು ಜವಾಬ್ದಾರಿಕೆ ಕೊಟ್ಟ ಹಾಗೆ ಇವತ್ತು ನಮಗೆ ಜವಾಬ್ದಾರಿಕೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಲಾರ್ಡ್. ನಮ್ಮ ರಾಜ್ಯಕ್ಕಾಗಿ, ನಮ್ಮ ದೇಶಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡಲಿಕ್ಕೆ, ನಮ್ಮ ಜನರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮನ್ನು ಕರೆದಿದ್ದೀರಿ. ಥ್ಯಾಂಕ್ ಯು ಲಾರ್ಡ್. ಅಲ್ಲಿ ವಿಶೇಷವಾಗಿ ಅವರ ಕಣ್ಣು ತೆರೆಯುವಂತೆ ಪ್ರಾರ್ಥನೆ ಮಾಡುವುದಕ್ಕೆ ನಾವು ಜಾಗ್ರತೆ ವಹಿಸಲು ನಮಗೆ ಸಹಾಯ ನೀಡಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲಿ ಕರ್ತನೆ ಕಣ್ಣು ತೆರೆಯಲ್ಪಡ್ತದೋ ಅಲ್ಲಿ ಒಂದು ರಿವೈವಲ್ ಇದೆ, ಉಜ್ಜೀವನ ಇದೆ. ಥ್ಯಾಂಕ್ ಯು ಲಾರ್ಡ್. ಆ ಕಣ್ಣು ತೆರೆಯಲ್ಪಡುವಂತಹ ಅತಿಶಯವನ್ನು, ಥ್ಯಾಂಕ್ ಯು, ನಿನ್ನ ಮಹತ್ ಕಾರ್ಯದ ಉಜ್ಜೀವನವನ್ನು ಕರ್ತನೆ ನಮ್ಮ ಕಣ್ಣುಗಳು ಸಾಕ್ಷೀಕರಿಸಬೇಕಪ್ಪ. ನಮ್ಮೊಬ್ಬೊಬ್ಬರಿಗೂ ಬೇಕಾದ ಬಲ ಕೃಪೆ ಕೊಡಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.